ದಕ್ಷಿಣ ಕನ್ನಡದಲ್ಲಿ ಮತ್ತೊಮ್ಮೆ ಸೌಜನ್ಯ ಪರ ಹೋರಾಟ. ಬೃಹತ್ ಪ್ರತಿಭಟನೆಗೆ ಸಜ್ಜಾಗುತ್ತಿದೆ ಸಂಘಟನೆಗಳು. ಹೆಣ್ಣು ಕುಲದ ಸುರಕ್ಷತೆಗಾಗಿ ಬೃಹತ್ ಯಾತ್ರೆ. ಸೌಜನ್ಯ ಶವ ಸಿಕ್ಕ ಸ್ಥಳದಿಂದ ಬೃಹತ್ ಪ್ರತಿಭಟನೆ. ಸೌಜನ್ಯಾಳಿಗೆ ನ್ಯಾಯವನ್ನ ಕೊಡಿಸಲು ಪ್ರತಿಭಟನಾ ರ್ಯಾಲಿ. ನ್ಯಾಯದ ಕೂಗಿಗೆ ಧ್ವನಿಗೂಡಿಸಿ ಎಲ್ಲರೂ ಕೂಡ ಭಾಗವಹಿಸಿ. ನ್ಯಾಯದ ಕೂಗಿಗೆ ಧ್ವನಿಗೂಡಿಸಲು ಸಂಘಟನೆಗಳ ಮನವಿ. ಎಸ್, ದಕ್ಷಿಣ ಕನ್ನಡದ ಒಂದು ಹೆಣ್ಣು ಮಗಳು ಸೌಜನ್ಯ ಪರವಾಗಿ ದಕ್ಷಿಣ ಕನ್ನಡದಲ್ಲಿ ಒಂದು ಪ್ರತಿಭಟನೆ ಶುರುವಾಗಿದೆ. ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಹೆಣ್ಣು ಕುಲದ ಸುರಕ್ಷತೆಗಾಗಿ ಬೃಹತ್ ಪ್ರತಿಭಟನೆ, ಬೃಹತ್ ಯಾತ್ರೆ ಕೂಡ ಕೈಗೊಳ್ಳಲಾಗ್ತಾ ಇದೆ. ಒಂದು ಹೆಣ್ಣನ್ನ ಅಮಾನುಷವಾಗಿ ಸಾಯಿಸಿದವರಿಗೆ ಶಿಕ್ಷೆಯಾಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಸೌಜನ್ಯ ಪರವಾಗಿ ಯಾತ್ರೆಗಳು ನಡೀತಾ ಇದೆ, ಹೋರಾಟಗಳು ನಡೀತಾ ಇದೆ. ಸೌಜನ್ಯ ಶವ ಸಿಕ್ಕ ಸ್ಥಳದಿಂದ ಬೃಹತ್ ಪ್ರತಿಭಟನೆ ಶುರುವಾಗಿದೆ. ಸೌಜನ್ಯಾಳಿಗೆ ನ್ಯಾಯವನ್ನ ಕೊಡಿಸಲು ಪ್ರತಿಭಟನಾ ರ್ಯಾಲಿಯನ್ನ ಮಾಡಲಾಗ್ತಾ ಇದೆ. ಸೌಜನ್ಯನ ನ್ಯಾಯದ ಕೂಗಿಗೆ ಧ್ವನಿಗೂಡಿಸಿ ಎಲ್ಲರೂ ಕೂಡ ಭಾಗವಹಿಸಿ ಅಂತ ಸಂಘಟನೆಗಳು ಪರಿಭರಿಯಾಗಿ ಬೇಡ್ಕೊಳ್ತಾ ಇದೆ. ನ್ಯಾಯವನ್ನ ಕೊಡಿಸಿ ಅಂತ ಮಾತನಾಡ್ಕೊಳ್ತಾ ಇದ್ದಾರೆ. ನ್ಯಾಯವನ್ನ ಕೊಡಿಸಿ ಅಂತ ಬೇಡಿಕೊಳ್ತಾ ಇದ್ದಾರೆ. ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅಂತ ಸಂಘಟನೆ ಹೇಳ್ತಾ ಇದೆ. ಹಾಗಾದ್ರೆ ಸೌಜನ್ಯ ಪರವಾಗಿ ಧ್ವನಿಯನ್ನ ಎತ್ತೋಕೆ ಯಾರ್ಯಾರು ಬರ್ತಾ ಇದ್ದಾರೆ? ಎಸ್, ಇಲ್ಲಿದೆ ನೋಡಿ ಡೀಟೇಲ್ಸ್. ಏಪ್ರಿಲ್ 6ರಂದು ಮತ್ತೊಂದು ಬೃಹತ್ ಪ್ರತಿಭಟನೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಪ್ರತಿಭಟನೆಗೆ ನಿರ್ಧಾರ. ಸೌಜನ್ಯ ಪರವಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಸೌಜನ್ಯ ಶವ ಸಿಕ್ಕ ಮಣ್ಣ ಸಂಘದಿಂದಲೇ ಈ ಒಂದು ಹೋರಾಟ. ಮಣ್ಣ ಸಂಘದಿಂದ ಬೆಳ್ತಂಗಡಿಯವರೆಗೆ ಪ್ರತಿಭಟನೆಗೆ ನಿರ್ಧಾರ. ಬೆಳ್ತಂಗಡಿ ತಾಲೂಕಿನ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ. ಹೆಣ್ಣು ಕುಲದ ರಕ್ಷಣೆಗಾಗಿ ಘೋಷವಾಕ್ಯದೊಂದಿಗೆ ರ್ಯಾಲಿ ಕೂಡ ಇದೆ. ಫ್ರೀಡಂ ಟಿವಿಗೆ ಸಂಘಟನಾ ಮುಖಂಡರ ಮಾಹಿತಿ ನೀಡಿದ್ದಾರೆ. ಎಸ್, ಹೌದು, ಸೌಜನ್ಯ ಪರವಾಗಿ ಎಲ್ಲ ಸಂಘಟನೆಗಳು ಕೂಡ ಧ್ವನಿ ಎತ್ತಾ ಇದ್ದಾರೆ. ಸೌಜನ್ಯಾಳಿಗೆ ಆದಂತಹ ಘೋರ ಅನ್ಯಾಯ ಇನ್ನು ಯಾವ ಹೆಣ್ಣು ಮಕ್ಕಳಿಗೂ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ರ್ಯಾಲಿಯನ್ನ ಹೋರಾಟವನ್ನ ಮಾಡ್ತಾ ಇದ್ದಾರೆ. ರ್ಯಾಲಿ ಹಾಗೂ ಆ ಒಂದು ಹೋರಾಟಕ್ಕೆ ಎಲ್ಲ ಜನಗಳು ಬಂದು ಹೋರಾಟವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಫೆಬ್ರವರಿ 6ರಂದು ಯಾವಾಗ ಅಂತಂದ್ರೆ ಫೆಬ್ರವರಿ 6ರಂದು ಬೃಹತ್ ಪ್ರತಿಭಟನೆ ಇದೆ. ಅಂದ್ರೆ ಬೆಳಿಗ್ಗೆ 10 ಗಂಟೆಗೆ ಪ್ರತಿಭಟನೆಯನ್ನ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸೌಜನ್ಯ ಪರವಾಗಿ ಬೃಹತ್ ರ್ಯಾಲಿಯನ್ನ ಕೂಡ ಮಾಡಲಾಗ್ತಾ ಇದೆ. ಸೌಜನ್ಯ ಶವ ಎಲ್ಲಿ ಸಿಕ್ತೋ ಅದೇ ಮಣ್ಣು ಸಂಘದಿಂದಲೇ ಈ ಒಂದು ಹೋರಾಟ ಅಲ್ಲಿಂದ ಶುರುವಾಗುತ್ತೆ. ಸೌಜನ್ಯ ಶವ ಸಿಕ್ಕಿರುವಂತಹ ಜಾಗದಿಂದ ಪ್ರತಿಭಟನೆ. ಮಣ್ಣು ಸಂಘದಿಂದ ಬೆಳ್ತಂಗಡಿಯವರೆಗೆ ಈ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಬೆಳ್ತಂಗಡಿಯ ತಾಲೂಕು ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ. ಈಗ ಮತ್ತೆ ಸೌಜನ್ಯ ಕೇಸು ಮುನ್ನೆಲೆಗೆ ಬಂದಿದೆ. ಹೆಣ್ಣು ಕುಲದ ಸುರಕ್ಷತೆಗಾಗಿ ಎನ್ನುವಂತಹ ಘೋಷವಾಕ್ಯದೊಂದಿಗೆ ಈ ಒಂದು ರ್ಯಾಲಿ ನಡೆಯಲಿದೆ. ಎಸ್, ಈ ವಿಚಾರವನ್ನ ಫ್ರೀಡಂ ಟಿವಿಗೆ ಸಂಘಟನಾ ಮುಖಂಡರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನೇ ಆದ್ರೂ ಒಂದು ಹೆಣ್ಣು ಮಗುವಿಗೆ ನ್ಯಾಯ ದೊರೆಯಲೇಬೇಕು.